ಮೇಜರ್ ಆಗಿ ಇಯರ್ಲಿ 3 ವ್ಯಾಕ್ಸಿನ್ಸ್ ಮಾಡಲೇಬೇಕು. ಇ.ಟಿ ಬಂದ್ಬಿಟ್ಟು ವರ್ಷಕ್ಕೆ 2 ಸತಿ ಹಾಕಬೇಕು. PPR ಬಂದ್ಬಿಟ್ಟು 2 ಸತಿ ಹಾಕಬೇಕು. ಬ್ಲೂ ಟಂಗ್ ಬಂದ್ಬಿಟ್ಟು 1 ಸತಿ ಆಗಿದ್ರು ಸಾಕು ಸೀಸನ್ ಅಲ್ಲಿ. ಡಿವರ್ಮಿಂಗ್ ಕಂಪಲ್ಸರಿ ಆಗಿ 3 ತಿಂಗಳಿಗೆ 1 ಸತಿ ಮಾಡಲೇಬೇಕು. ಒಂದೊಂದು ಸತಿ ಗೌರ್ಮೆಂಟ್ ಸಪ್ಲೈ ಬರ್ತಾರೆ, ನಮ್ಮ ರೈತರು ಯಾರು ಆಗ್ತಾ ಇಲ್ವಲ್ಲ, ನಾವೇನು ಹಾಕೋದು ಬೇಡ, ನಮ್ಮ ಗೌರ್ಮೆಂಟ್ ಸಪ್ಲೈ ಬಂದಾಗ ಅದಕ್ಕೆ ಕಾಯಬಾರ್ದು. 15% ಜಾಸ್ತಿ ಫೀಡ್ ಕೊಟ್ಟು ಮಾಡಿದ್ರು ಕೂಡ ಒಂದು ವರ್ಷದಲ್ಲಿ ಇದು 80 kg ಬರುತ್ತೆ. 10,000 ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ 60 lakhs ಬಂದಿದೆ. ಇದು 600 rupees per ಸ್ಕ್ವೇರ್ ಫೀಟ್. ಕುರಿಗಳಿಗಾಗಲಿ, ಹಸುಗಳಿಗಾಗಲಿ, ಕೋಳಿಗಳಿಗಾಗಲಿ ಯಾವುದೇ ಲೈಫ್ ಸ್ಟಾಕ್ ಅನ್ನು ನಾವು ರೇರ್ ಮಾಡಿದ್ರು ಕೂಡ ಶುಡ್ ನಾಟ್ ಗಿವ್ ಸ್ಟ್ರೆಸ್ ಇಲ್ದಿರ ಬೆಳೀತಾ ಇದ್ರೆ ಅದು ಗ್ರೋತ್ ಕಂಟೆಂಟು ಜಾಸ್ತಿ ಬರುತ್ತೆ. ಸೊ ಡಿಸೀಸಸ್ ಅವಾಯ್ಡ್ ಆಗುತ್ತೆ. ಯಾವ ಮರಿ 2.5 ತಿಂಗಳು ತಾಯಿ ಹಾಲು ಕುಡಿಯುತ್ತಿರ್ತದೋ ಅದು ಗ್ರೋತ್ ರೇಟೇ ಸಪ್ರೇಟ್ ಇರುತ್ತೆ. ಯಾವ ಮರಿ 1 ತಿಂಗಳಿಗೆ ನಾವು ಸಪ್ರೇಟ್ ಮಾಡಿಬಿಟ್ಟು ಮಾರ್ಬಿಟ್ಟು ಇದು ಮಾಡಿದ್ರೆ ಎತ್ಕೊಂಡೋದವನಿಗೂ ಲಾಸು. ನಾವು ಚಿಕ್ಕ ಮರಿ ಎತ್ಕೊಂಡೋದ್ರೆ ನನಗೆ 12 kg ಅಂತಾರೆ, 12,000 ನನಗೆ ಮರಿ ಸಿಗುತ್ತೆ, ನಾನು ಬೆನಿಫಿಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ. ದಟ್ ಈಸ್ ವೆರಿ ರಾಂಗ್ ಕಾನ್ಸೆಪ್ಟ್. ಶಾರ್ಪರ್ F1 ಇಂದ ಹುಟ್ಟಿದ್ರೆ ಮಿನಿಮಮ್ ಅಂದರೂ ಕೂಡ 3.25 ಇಂದ 4.25 kg ವರೆಗೂ ಮರಿನೇ ಹುಟ್ಟುತ್ತೆ. ಅದು ಕ್ಯಾನ್ ಯು ಇಮ್ಯಾಜಿನ್ ವಿತಿನ್ 2 years ಅಲ್ಲಿ 170 kgs ಬಂದಿದೆ ಅಂತಂದರೆ ಸಪ್ಲಿಮೆಂಟ್ಸು, ಪ್ರೋಟೀನ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸು ಬ್ಯಾಲೆನ್ಸ್ ಅಲ್ಲಿ ಫುಡ್ ಕೊಡಬೇಕು. ಏನೋ ಆಗ್ತಾ ಇದ್ದೀನಿ ಬರಲಿಲ್ಲ ಅಂದರೆ ಬರಲ್ಲ. ಅಕಾರ್ಡಿಂಗ್ ಟು ದಿ ಸೈಂಟಿಫಿಕಲ್ ಕ್ಯಾಲ್ಕುಲೇಷನ್ 1 sheep ಶುಡ್ ಹ್ಯಾವ್ 6.5 ಸ್ಕ್ವೇರ್ ಫೀಟ್ ಜಾಗ ಬೇಕೇ ಬೇಕಾದಕ್ಕೆ. ಬ್ರೀಡಿಂಗ್ ಸೆಂಟರ್ ಇರೋದ್ರಿಂದ ನಾನು 9 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀನಿ ಒಂದೊಂದಕ್ಕೆ. ಅದು ಮಗು ಹುಟ್ಟಿದ ಮೇಲೆ ಒಂದು 15 ದಿವಸ ಜೊತೆಲೇ ಇರಬೇಕು. ಅದು